ಮಹಾ ಅವತಾರ್ ಫೌಂಡೇಶನ್ ನಮ್ಮ ಪ್ರೀತಿಯ ಗುರುಗಳಾದ ಡಾಕ್ಟರ್ ಪಿತಾಮಹ ಬ್ರಹ್ಮರ್ಷಿ ಪತ್ರೇಜಿ ಮತ್ತು ಸುವರ್ಣಮಾಲಾ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಪ್ರಣಾಮಗಳು. ಈ ನಮ್ಮ ಮಹಾವತಾರ್ ಫೌಂಡೇಶನ್ ಮಾಸ್ಟರ್ ರಂಗನಾಥ್ ಗುರುಜಿಯವರಿಗೂ ಹಾಗೂ ಅಪ್ಪಾಜಿಯವರಿಗೆ ನನ್ನ ಮನಪೂರ್ವಕವಾಗಿ ಪ್ರಣಾಮಗಳು. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸಂಚಿಕೆ ಅಂದರೆ ತುಳಸಿಯ ಗಿಡದ ಬದಲಾಗಿ ನಾನು ಹೇಳುತ್ತೇನೆ ಅಪ್ಪಾಜಿಯವರೇ. ಆಮೇಲೆ ತುಳಸಿಯ ಗಿಡ ಸಹಸ ಎಲ್ಲರ ಮನೆ ಮುಂದೆ ಹಚ್ಚುವಂತ ಗಿಡವಾಗಿದೆ. ಎಲ್ಲರಿಗೂ ತುಂಬಾ ಸೇರುತ್ತದೆ. ಕೃಷ್ಣನಿಗೆ ತುಳಸಿಯಿಂದಲೇ ಪೂಜೆಯನ್ನು ಸಲ್ಲಿಸುತ್ತಾರೆ. ತುಳಸಿಯ ಗಿಡ ಪ್ರತಿಯೊಬ್ಬರು ಮನೆಯ ಮುಂದೆ ಕಂಗೊಳಿಸುವ ಸಸ್ಯವಾಗಿದೆ. ಇದೊಂದು ಪೂಜಾರ್ಹ ಸಸ್ಯವೂ ಆಗಿದೆ. ತುಳಸಿ ಸಸ್ಯದ ಮೇಲೆ ಬಿಸಿ ಬರುವ ಗಾಳಿ ಆರೋಗ್ಯಕರವಾಗಿದೆ. ಕಾರಣ ಮನೆಯ ಬಾಗಿಲಿ ಎದುರಿಗೆ ತುಳಸಿ ಗಿಡವನ್ನು ಹಚ್ಚಿ ಪೂಜಿಸುತ್ತಾರೆ. ತುಳಸಿ ದಳಗಳನ್ನು ಹಾಕಿದ ನೀರನ್ನು ಕುಡಿಯುತ್ತಾರೆ. ತುಳಸಿಯ ಔಷಧ ಗುಣಗಳು: ತುಳಸಿ ಎಲೆಗಳನ್ನು ಬಾಯಲ್ಲಿ ಹಾಕಿಕೊಂಡು ಅಗೆಯುವುದರಿಂದ ಬಾಯಿಯ ದುರ್ಗಂಧ ವಾಸನೆ ನಿವಾರಣೆ ಆಗುತ್ತದೆ. ಎರಡೆರಡು ಬರ್ಲಿ ಹೇಳಿ ಮೇಡಮ್, ಒಂದೇ ಸಲ ಹೇಳಿ. ಸಣ್ಣ ಪಾಯಿಂಟ್ ಇವೆ. ಅಶ್ವಿನಿ ಮೇಡಮ್ ಹೇಳ್ತಾ ಹೋಗಿ. ಮೇಡಮ್ 2 ಸಲ ಹೇಳಲ್ಲಮ್ಮ. ಹೇಳಿ. ತುಳಸಿ ಎಲೆಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಅಗೆಯುವುದರಿಂದ ಬಾಯಿಯ ದುರ್ಗಂಧ ವಾಸನೆ ನಿವಾರಣೆ ಆಗುತ್ತದೆ. 7-8 ಎಲೆಗಳನ್ನು ದಿನದಲ್ಲಿ 2-3 ಬಾರಿ ತಿನ್ನುವುದರಿಂದ ಬಾಯಿಯಲ್ಲೆಲ್ಲಾಗುವ ಗುಳ್ಳೆಗಳು ನಿವಾರಣೆ ಆಗುತ್ತವೆ. 7-8 ಎಲೆಗಳನ್ನು ದಿನದಲ್ಲಿ 2-3 ಬಾರಿ ತಿನ್ನುವುದರಿಂದ ಬಾಯಲ್ಲೆಲ್ಲಾಗುವ ಗುಳ್ಳೆಗಳು ನಿವಾರಣೆ ಆಗುತ್ತವೆ. ತಿನ್ನಲು ರುಚಿಕರ, ವಾತಾಹಾರ ಹಾಗೂ ವಿಷಾಹಾರಗಳವಾಗಿ ವರ್ತಿಸುತ್ತದೆ. ತುಳಸಿ ಎಲೆಗಳ ಸೇವನೆಯಿಂದ ಕಫ ಕಟ್ಟುವುದು ನಿಲ್ಲುತ್ತದೆ. ತುಳಸಿಯಲ್ಲಿ ಲವಂಗ ಕೂಡಿಸಿ ಅರೆಯಿರಿ. ರಸ ತೆಗೆದು 2-3 ದಿನ ಸೇವಿಸುವುದರಿಂದ ಕೆಮ್ಮು ನಿಲ್ಲುತ್ತದೆ. ತುಳಸಿಯಲ್ಲಿ ಲವಂಗ ಕೂಡಿಸಿ ಅರೆಯಿರಿ. ರಸ ತೆಗೆದು 2-3 ದಿನ ಸೇವಿಸುವುದರಿಂದ ಕೆಮ್ಮು ನಿಲ್ಲುತ್ತದೆ. ಹಸಿ ಶುಂಠಿ, ತುಳಸಿ ಅರೆಯಿರಿ. ಜೇನಿನೊಂದಿಗೆ ಸೇವಿಸಿದರೆ ಗಂಟಲು ತುರಿಸುವುದು, ಕೆಮ್ಮು ಶಮನವಾಗುತ್ತದೆ. ತುಳಸಿ ರಸದಲ್ಲಿ ಜೇನನ್ನು ಸೇರಿಸಿ ನೆಕ್ಕಿಸಿದರೆ ಮಗುವಿನ ಕೆಮ್ಮು, ಜ್ವರ ನಿಲ್ಲುತ್ತದೆ. ತುಳಸಿ ರಸದಲ್ಲಿ ಜೇನನ್ನು ಸೇರಿಸಿ ನೆಕ್ಕಿಸಿದರೆ ಮಗುವಿನ ಕೆಮ್ಮು ನಿಲ್ಲಿಸುತ್ತದೆ. ಸೇವನೆಯಿಂದ ನಪುಂಸಕತ್ವವು ತೊಲಗುತ್ತದೆ. ಕೃಷ್ಣ ತುಳಸಿ ಸೇವನೆಯಿಂದ ಪಿತ್ತ ದೋಷ ನಿವಾರಣೆ ಆಗುತ್ತದೆ. ತುಳಸಿಯ ರಸಗಳನ್ನು ಮೊಡವೆಗಳಿಗೆ ಹಚ್ಚುವುದರಿಂದ ಮೊಡವೆಗಳು ಹೋಗುತ್ತವೆ. ಏರಿದ ಜ್ವರ ಇಳಿಯುವುದಕ್ಕಾಗಿ 4 ಚಹಾ ಚಮಚ ರಸದೊಂದಿಗೆ ಅರ್ಧ ಚಹಾ ಚಮಚ ಮೆಣಸುಗಾಳು ಪುಡಿ ಸೇರಿಸಿ ಇದಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವಿಸಬೇಕು. ಪ್ರತಿನಿತ್ಯ 4 ಚಹಾ ಚಮಚದಷ್ಟು ತುಳಸಿ ರಸವನ್ನು ಕುಡಿಯುತ್ತಿದ್ದರೆ ಅರಿಶಿಣದ ಕಾಮಾಲೆ ಹೋಗುತ್ತದೆ. ಮೂತ್ರ ದೋಷಗಳ ನಿವಾರಣೆಗೆ ನಿಂಬೆ ರಸದೊಂದಿಗೆ ತುಳಸಿ ರಸವನ್ನು ಮಿಶ್ರಣ ಮಾಡಿ ತೆಗೆದುಕೊಳ್ಳಬೇಕು. ಮೂತ್ರ ದೋಷಗಳ ನಿವಾರಣೆಗೆ ನಿಂಬೆ ರಸದೊಂದಿಗೆ ತುಳಸಿ ರಸವನ್ನು ಮಿಶ್ರಣ ತೆಗೆದುಕೊಳ್ಳಬೇಕು. ಏಲಕ್ಕಿಯನ್ನು ತುಳಸಿಯ ರಸದಲ್ಲಿ ಅರೆದು ತಲೆಗೆ ಹಚ್ಚುವುದರಿಂದ ತಲೆನೋವು ನಿವಾರಣೆ ಹೊಂದುತ್ತದೆ. ಕಿವಿ ನೋವಿಗೂ ಕಣ್ಣು ಮೂಗಿಗೂ ತುಳಸಿ ರಸ ಚಿಕಿತ್ಸೆ ಇರುತ್ತದೆ. ವಿವರಗಳಾಗಿ ವೈದ್ಯರನ್ನು ವಿಚಾರಿಸಿ ಉಪಚರಿಸಿರಿ. ತುಳಸಿ ಎಲೆ ಮತ್ತು
ಕಡ್ಡಿಗಳು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸೋಸಿ ನಶ್ಯದಂತೆ ಏರಿಸಿದರೆ ಮೂಗಿನಲ್ಲಿ ನೆವೆ, ಕೆರೆತ, ಮುನಿತ, ಅಡ್ಡವಾಸನೆಗಳು ನಿವಾರಣೆಗಳಾಗುತ್ತವೆ. ತುಳಸಿ ರಸದಲ್ಲಿ ಮೆಣಸಿನ ಕಾಳು ಅರೆದು ಹಲ್ಲು ಒಸಡೆಗಳಿಗೆ ಲೇಪಿಸಿದರೆ ನೋವು ನಿವಾರಣೆ ಆಗುತ್ತದೆ. ತುಳಸಿ ಕಷಾಯ ನೆಗಡೆಯನ್ನು ನಿವಾರಿಸುತ್ತದೆ. ತುಳಸಿ ರಸದಲ್ಲಿ ಜೇನನ್ನು ಸೇರಿಸಿ ನೆಕ್ಕಿಸಿದರೆ ಅಜೀರ್ಣ ಹೋಗುತ್ತದೆ. ತುಳಸಿ ರಸದಲ್ಲಿ ಜೇನನ್ನು ಸೇರಿಸಿ ನೆಕ್ಕಿಸಿದರೆ ಅಜೀರ್ಣ ಹೋಗುತ್ತದೆ. ಕೆಮ್ಮು ಮಣ್ಣಿನ ಹುಡಿಯನ್ನು ತುಳಸಿ ರಸದಲ್ಲಿ ಕಲಿಸಿ ದದ್ದಿಗೆ ಹಚ್ಚುವುದರಿಂದ ದದ್ದು ಗುಣವಾಗುತ್ತದೆ. ದದ್ದು ಅಂದರೆ ಮುಖದ ಮೇಲೆ ಬೆಳ್ಳನೆ ಚಿಕ್ಕಿ ಆಗುತ್ತಿರುತ್ತವೆ, ಅದಕ್ಕೆ ದದ್ದು ಅನ್ನುತ್ತಾರೆ. ಕೆಮ್ಮಣ್ಣಿನ ಪುಡಿಯನ್ನು ತುಳಸಿ ರಸದಲ್ಲಿ ಗದ್ದೆಗೆ ಹಚ್ಚುವುದರಿಂದ ದದ್ದು ಗುಣವಾಗುತ್ತದೆ. ತುಳಸಿ ಎಲೆ, ಈರುಳ್ಳಿ, ಕರಿಮೆಣಸು ಸಮ ಪ್ರಮಾಣದಲ್ಲಿ ಸೇರಿಸಿ ಅರೆದು ಗುಳಿಗೆಗಳನ್ನು ಮಾಡಿ ದಿನದಲ್ಲಿ 1-2ರಂತೆ 2 ಸಲ ಗುಳಿಗೆ ಸೇವಿಸಿದರೆ ಮೂಲವ್ಯಾಧಿಗಳು ಉರಿ ಶಮನವಾಗುತ್ತದೆ. ರಕ್ತದ ಶುದ್ಧಿಗೆ ತುಳಸಿ ರಸಕ್ಕೆ ಹಸುವಿನ ಮಜ್ಜಿಗೆ ಸೇರಿಸಿ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ತುಳಸಿ ರಸ, ನಿಂಬೆ ರಸ, ಈರುಳ್ಳಿ ಇವೆಲ್ಲವನ್ನು ಸಮಭಾಗ ಮಿಶ್ರಣ ಮಾಡಿ ಕಜ್ಜಿಗೆ ಹಚ್ಚಿದರೆ ಕಜ್ಜಿ ವಾಸವಾಗುತ್ತದೆ. ವಿಷಜಂತಗಳು ಕಡಿದಲ್ಲಿ ತುಳಸಿ ರಸ ಲೇಪಿಸುವುದರಿಂದ ಸಮಾಧಾನವಾಗುತ್ತದೆ. ತುಳಸಿಯ ರಸದೊಂದಿಗೆ ಜೇನುತುಪ್ಪವನ್ನು ಸೇರಿಸಿ ಸೇವಿಸಿದರೆ ಸಂಧಿವಾತ, ಅಂಗಾಂಗ ನೋವು ನಿವಾರಣೆ ಹೊಂದುತ್ತದೆ. ತುಳಸಿ ರಸದಲ್ಲಿ ಅಡಿಗೆ ಉಪ್ಪು ಕಲಿಸಿ ಚೇಳು ಕಡಿದ ಸ್ಥಳದಲ್ಲಿ ಹಚ್ಚಿದರೆ ನೋವಿನ ಬಾಧೆ ಕಡಿಮೆಯಾಗುತ್ತದೆ. ಒಣಗಿದ ತುಳಸಿ ಎಲೆಗಳು ಚೂರ್ಣವನ್ನು ನೀರಿನಲ್ಲಿ ಅರೆದು ಮುಖಕ್ಕೆ ಹಚ್ಚಿದರೆ ಮುಖವು ಸೌಂದರ್ಯವು ಹೆಚ್ಚುತ್ತದೆ. ಇನ್ನು ಮುಂದೆ ಸೂರ್ಯ ಸ್ನಾನ. ಸೂರ್ಯ ಸಕಲ ಜೀವರಾಶಿಗಳಿಗೆ ಚೇತೋಹಾರ. ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸುವ ಸೂರ್ಯನ ಪ್ರಕಾಶದ ಬೇಕೇ ಬೇಕಾಗುತ್ತದೆ. ಹೀಗಾಗಿ ಸೂರ್ಯ ಪ್ರಕಾಶವು ಆಹಾರ ಅಲ್ಲದೆ ಔಷಧವೂ ಆಗಿರುತ್ತದೆ. ಸೂರ್ಯ ಪ್ರಕಾಶದಲ್ಲಿ ತಾಮ್ರದ ಪಾತ್ರೆಯಲ್ಲಿ ಕಾದ ನೀರನ್ನು ಸ್ನಾನದಿಂದ ಶರೀರದಲ್ಲಿ ರಕ್ತದ ಹರಿದಾಟವು ಚುರುಕುಗೊಳ್ಳುತ್ತದೆ. ಅಲ್ಲದೆ ಡಿ ಅಂಗಾಂಗದ ನಿರ್ಮಾಣಕ್ಕೆ ಸಹಕಾರ್ಯವೂ ಆಗುತ್ತದೆ. ಇದನ್ನು ಸೂರ್ಯನ ಪ್ರಕಾಶದಲ್ಲಿ ನೀರನ್ನು ತಾಮ್ರ ಪಾತ್ರದಲ್ಲಿ ನಮ್ಮ ತಾಯಿಯವರು ಇಟ್ಟು ನಮಗೆ ಸ್ನಾನ ಮಾಡಿಸುತ್ತಿದ್ದರು. ಮೈ ಬೆಚ್ಚಗಾದರೆ ಸ್ವಲ್ಪ ಏನೋ ತೊಂದರೆ ಇದ್ದರೂ ಬೆಳಿಗ್ಗೆ ನೀರಿಟ್ಟು ಮಧ್ಯಾಹ್ನ 4 ಗಂಟೆಗೆ ಸ್ನಾನ ಮಾಡಿಸುತ್ತಿದ್ದರು. ಈ ತೆರನಾದ ಸ್ನಾನ ಪದ್ಧತಿಯಿಂದ ಊಟ ಮಾಡಿದ ಆಹಾರ ಚೆನ್ನಾಗಿ ಜೀರ್ಣಿಸುತ್ತದೆ. ದಣಿದ ದೇಹಕ್ಕೆ ಹಿತವೆನಿಸುತ್ತದೆ. ದೇಹದಲ್ಲಿ ತಂಪಾಗುತ್ತದೆ. ದೇಹದಲ್ಲಿ ಸಂಗ್ರಹಗೊಂಡ ಮಲ ಹೊರ ಹೋಗಲು ಸಹಾಯ ಮಾಡುತ್ತದೆ. ಸೂರ್ಯ ಸ್ನಾನದಿಂದ ರಕ್ತ ಶುದ್ಧಿಯಾಗಿ ನರನಾಡಿಗಳು ಬಲಗೊಳ್ಳುತ್ತವೆ. ಡಿ ಅಂಗಾಂಗದ ಕೊರತೆಯಿಂದಾಗಿ ಎಲ್ಲವುಗಳು ಅಶಕ್ತವಾಗಿ ಅಂಕುಡೊಂಕಾಗುವುದನ್ನು ಸೂರ್ಯ ಸ್ನಾನದಿಂದ ತಪ್ಪಿಸುತ್ತದೆ. ಆಮೇಲೆ ವಿಳ್ಯದ ಎಲೆ ಅಂದರೆ ನಾವು ಊಟ ಮಾಡಿದ ಮೇಲೆ ಹಾಕೊಳ್ತೀವಲ್ಲ, ವಿಳ್ಯದ ಎಲೆ ಎಲ್ಲರಿಗೂ ತಿಳಿದಿದೆ. ವಿಳ್ಯದ ಎಲೆಯನ್ನು ಅನೇಕ ಸಮಾರಂಭದಲ್ಲಿ ಶುಭ ಸೂಚಕದಂತೆ ಉಪಯೋಗಿಸುತ್ತಾರೆ. ರಸಿಕರು ಎಲೆ ಅಡಿಕೆಯನ್ನು ಸವಿಯಲು ಸಂತೋಷದಿಂದ ಜಿಗಿಯುತ್ತಾರೆ. ಊಟದ ನಂತರ ಎಲೆ ಅಡಿಕೆ, ಯಾಲಕ್ಕಿ, ಲವಂಗ, ಸುಣ್ಣ ಸೇರಿಸಿ ಅಗೆಯುವುದರಿಂದ ಉಂಡ ಆಹಾರ ಜೀರ್ಣವಾಗುತ್ತದೆ. ಬಾಯಿಯಲ್ಲಿ ದುರ್ನಾತ ದೂರವಾಗುತ್ತದೆ. ವಿಳ್ಯದೆಲೆ, ತುಳಸಿ ಪತ್ರಿ ಇವೆಲ್ಲಗಳನ್ನು ಜಜ್ಜಿ ರಸ ತೆಗೆದು ಜೇನುತುಪ್ಪದೊಂದಿಗೆ ಮಿಶ್ರ ಮಾಡಿ ಮಕ್ಕಳಿಗೆ ಕೊಟ್ಟರೆ ನೆಗಡಿ ಕಮ್ಮಿ ಆಗುತ್ತದೆ. ಎಲೆ, ಮೆಣಸು, ಉಪ್ಪು ಅರಿದು ತಿನ್ನುವುದರಿಂದ ಕಫದ ನಿವಾರಣೆ ಆಗುತ್ತದೆ. ವಿಳ್ಯದೆಲೆ, ತುಳಸಿ, ಲವಂಗ ಸ್ವಲ್ಪ
ಪಚ್ಚ ಕರ್ಪೂರವನ್ನು ಇಟ್ಟು ಚೆನ್ನಾಗಿ ಅಗೆದು ತಿನ್ನಿ, ಕಫದ ಕೆಮ್ಮು ತೊಗಲುತ್ತದೆ. ಉಬ್ಬಸ ರೋಗದಿಂದ ನೆರಳುವವರೆಗೂ ಈ ಉಪಚಾರ ಉತ್ತಮವಾದದ್ದು. ಎಲೆಯ ರಸ ಕಾಚು, ಒಂದು ಚಹಾದ ಚಮಚ ಬಳಿ ಈರುಳ್ಳಿ ರಸ ಮತ್ತು 2 ಚಹಾ ಚಮಚ ತುಪ್ಪದೊಂದಿಗೆ ಇಂಗಣ್ಣು ತೇದು ದಿನದಲ್ಲಿ 3 ಸಾರಿ ಸೇವಿಸಿದರೆ ಕೆಮ್ಮು, ಉಬ್ಬಸ, ಶ್ವಾಸ ನಳಿಕಾ ದಾಹ ರೋಗಗಳೆಲ್ಲವೂ ಬಹಳಷ್ಟು ಸುಧಾರಣೆಗೆ ಕಂಡು ಬರುತ್ತವೆ. ಮಗು ಹೊಟ್ಟೆ ಉಬ್ಬುವುದರಿಂದ ನೋವನ್ನು ಅನುಭವಿಸುತ್ತಿದ್ದರೆ ಹರಳೆಣ್ಣೆ ಸವರಿಸಿ ವಿಳ್ಳೆದನ್ನು ಶಾಖಕ್ಕೆ ಹಿಡಿದು ಬಿಸಿ ಮಾಡಿ ಹೊಟ್ಟೆಗೆ ಶಾಖ ಕೊಡಬೇಕು. ಅದರಿಂದ ಮಗುವಿಗೆ ಹೊಟ್ಟೆ ನೋವು ಏನೇ ಇದ್ದರೂ ಕಮ್ಮಿ ಆಗುತ್ತದೆ. ವಿಳ್ಯದ ಎಲೆಯನ್ನು ಅರಿದು ಕೊಬ್ಬರಿ ಎಣ್ಣೆಯಲ್ಲಿ ಕಲಿಸಿ ತಲೆಗೆ ಹಚ್ಚುವುದರಿಂದ ತಲೆಯ ಹೊಟ್ಟು ಸುಲಿಯುವುದು ಹಾಗೂ ಕೂದಲು ಉದುರುವುದು ನಿಲ್ಲುತ್ತದೆ. ವಿಳ್ಯದೆಲೆಯನ್ನು ಹಾಕಿ ನೀರನ್ನು ಕುದಿಸಿ ಬಾಯಲ್ಲಿ ಮುಕ್ಕಳಿಸಿದರೆ ಒಸಡಿನ ನಾತ ತೊಗಲುತ್ತದೆ. ಗಾಯವಾದಾಗ ನಿಂಬೆ ರಸದಲ್ಲಿ ಎಲೆಗಳನ್ನು ಅರಿದು ಗಾಯಕ್ಕೆ ಹಚ್ಚಿದರೆ ಶೀಘ್ರವಾಗಿ ಗಾಯ ಮಾಯವಾಗುತ್ತದೆ. ವಿಳ್ಯದೆಲೆಗೆ ಬೇವಿನ ಎಣ್ಣೆ ಸವರಿ ಅದನ್ನು ಅಗೆದು ತಿನ್ನುವುದರಿಂದ ಕಾಲರಾ ರೋಗದಲ್ಲಿ ಕಾಣಿಸಿಕೊಳ್ಳುವ ಕೈಕಾಲು ಸೆಳೆಯುವ ನಿವಾರಣೆ ಆಗುತ್ತದೆ. ವಿಳ್ಯದೆಲೆಯನ್ನು ಕೆಂಡದ ಮೇಲೆ ಬಿಸಿ ಮಾಡಿ ಹಣೆಗೆ ಶಾಖ ಕೊಡುತ್ತಿದ್ದರೆ ತಲೆನೋವು ಹೋಗುತ್ತದೆ. ಮೆಂತೆ ಸೊಪ್ಪನ್ನು ಎಳೆನೀರಿನಲ್ಲಿ ಅರಿದು ತಲೆಗೂಲಿಗೆ ಹಚ್ಚಿದರೆ ಗಂಟೆಗಳ ನಂತರ ತಲೆ ಸ್ನಾನ ಮಾಡಿ. ಹೀಗೆ ವಾರದಲ್ಲಿ 2 ಸಲ ಮಾಡಿದರೆ ಕೂದಲು ಉದುರುವುದು ನಿಲ್ಲುತ್ತದೆ. ಪಿತ್ತ ಶಮನಕ್ಕೆ ತುಪ್ಪದಲ್ಲಿ ಹುರಿದು ತಿನ್ನಬೇಕು. ಮಧುಮೇಹ ರೋಗಗಳು ಒಂದು ಊಟದ ಚಮಚ ಮೆಂತೆ ರಸವನ್ನು ಸೇವಿಸಬೇಕು. ಮೆಂತೆ ಸೊಪ್ಪು ಅರಿದು ರಾತ್ರಿ ಮುಖಕ್ಕೆ ಹಚ್ಚಿ ನಂತರ 1 ಗಂಟೆ ನಂತರ ಮುಖ ತೊಳೆದರೆ ಮೊಡವೆಗಳೆಲ್ಲವೂ ನಿವಾರಣೆ ಆಗುತ್ತವೆ. ಬೂದುಗುಂಬಳಿನ ಸಸ್ಯ. ಬೂದುಗುಂಬಳದ ಸಿಪ್ಪೆಯನ್ನು ತೈಲ ಸಿದ್ಧಪಡಿಸಿ ಕೂದಲಿಗೆ ಹಚ್ಚುತ್ತಾ ಬಂದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಇದರ ರಸವನ್ನು ಜೇನಿನೊಡನೆ ನಿತ್ಯದಿಂದ ಸೇವಿಸಿದರೆ ಮೂತ್ರದ ಉತ್ಪತ್ತಿ ಹಾಗೂ ವಿಸರ್ಜನೆ ಸರಿಯಾಗಿ ಆಗುತ್ತದೆ. ಇದರ ಸೇವನೆಯಿಂದ ಹೆಚ್ಚಿನ ಉಷ್ಣತೆ ಹೊರ ಹೋಗುತ್ತದೆ. ಕಣ್ಣುರಿ, ಅಂಗಾಲು ಉರಿ ಶಮನಕ್ಕೆಗೊಳ್ಳುತ್ತದೆ. ಕ್ಷಯರೋಗಿಗಳಿಗೆ ಉತ್ತಮವಾದ ನಿಶಕ್ತ ತೊಗಲಿದ ಪುಷ್ಟಿಯಾಗುತ್ತದೆ. ಟೈಮ್ ಆಗ್ಯದ್ರಿ ಮೇಡಮ್ ಅಶ್ವಿನಿ? ಸಮಯ ಆಗಿದೆ. ಇನ್ನು ಎಷ್ಟೊತ್ತಿದೆ ಮೇಡಮ್? ಮೆಣಸು ಒಂದು ಔಷಧ ಸಸ್ಯವೂ ಹೌದು, ಮಸಾಲೆಯ ಉಪಯೋಗಿಸುವ ವಸ್ತುವೂ ಹೌದು. ಅಜೀರ್ಣ ನಿವಾರಣೆಗೆ ಮೂಲಂಗಿಯ ಹೋಳುಗಳಿಗೆ ಮೆಣಸಿನ ಪುಡಿ, ನಿಂಬೆ ರಸ, ಉಪ್ಪನ್ನು ಲೇಪಿಸಿ ತಿನ್ನಬೇಕು. ಮೊಸರು ಅನ್ನಕ್ಕೆ ಮೆಣಸಿನ ಪುಡಿ ಸೇರಿಸಿ ಊಟ ಮಾಡಿದರೆ ಗುರುದ್ವಾರದ ಉರಿ, ಮೂತ್ರದುರಿ ತೊಗಲುತ್ತದೆ. ಬಿಸಿ ಹಸುವಿನ ಹಾಲಿಗೆ ಮೆಣಸಿನ ಪುಡಿ ಮತ್ತು ಕಲ್ಲು ಸಕ್ಕರೆ ಸೇರಿಸಿ ಕುಡಿದರೆ ನೆಗಡಿ ದೂರವಾಗುತ್ತದೆ. ಹಳೆ ಹುಣಸೆ ಹಣ್ಣು, ಪುದೀನ, ಮೆಣಸು ಮತ್ತು ಹುರಿದ ಯಾಲಕ್ಕಿ ಕಾಳನ್ನು ಯೋಗ್ಯ ಪ್ರಮಾಣದಲ್ಲಿ ತೆಗೆದುಕೊಂಡು ಅರೆದು ಉಪ್ಪಿನೊಂದಿಗೆ ಸೇವಿಸಿದರೆ ಹೊಟ್ಟೆ ನೋವು ನಿಲ್ಲುತ್ತದೆ. ಮೆಣಸಿನ ಸಾರು ಕುಡಿಯುವುದರಿಂದ ಅಜೀರ್ಣ ತೊಗಲುತ್ತದೆ, ನೆಗಡಿ ಹೋಗುತ್ತದೆ. ಮೆಣಸಿನ ಗಂಧವನ್ನು ಮೊಡವೆಗಳಿಗೆ ಹಚ್ಚಿದರೆ ಮೊಡವೆಗಳು ನಿವಾರಣೆಯಾಗುತ್ತವೆ. 1 ಲೋಟ ಕುದಿಯುವ ನೀರಿಗೆ ನುಗ್ಗಿ ಸೊಪ್ಪನ್ನು ಹಾಕಿ ಕುದಿಸಿ ಆರಿಸಿ ನಂತರ ಸೊಪ್ಪು ತೆಗೆದ ರಸಕ್ಕೆ ಉಪ್ಪು, ಮೆಣಸಿನ ಪುಡಿ, ನಿಂಬೆ ರಸ ಸೇರಿಸಿ ನಿತ್ಯವೂ ಸೇವಿಸಿದರೆ ಉಬ್ಬಸ, ನೆಗಡಿ, ಕ್ಷಯ ಮತ್ತು ಉಸಿರಾಟದ ತೊಂದರೆಗಳು ನಿಲ್ಲುತ್ತವೆ.
ಗುಲಾಬಿ ಹೂವು. ಗುಲಾಬಿ ಒಂದು ಅಷ್ಟಕ್ಕೆ ಟೈಮ್ ಆಗಿದೆ ಅಷ್ಟಕ್ಕೆ ನಿಲ್ಲಿಸ್ ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ. ಮುಂದಿನ ತರಗತಿನಲ್ಲಿ ಮುಂದಕ್ಕೆ ಗುಲಾಬಿ ಒಂದು ತಗೊಳ್ಳೋದಂತೆ. ಓಕೆ ಮೇಡಮ್. ಸುಜಾತ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಮಾತೃಭಾಷೆ ಬೇರೆ ಆಗಿದ್ದರೂ ಸಹ ಕನ್ನಡದಲ್ಲಿ ನಾನೊಂದು ಟಾಪಿಕ್ ಕೊಡ್ತೀನಿ ಅಂದ್ಬಿಟ್ಟು ನೀವೇ ಸೆಲೆಕ್ಟ್ ಮಾಡ್ಕೊಂಡು ಹೇಳಿದ್ದಿದ್ದು ಇವತ್ತು ನಮ್ಮೆಲ್ರಿಗೂ ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್. ಅಶ್ವಿನಿ, ಅಪ್ಪಾಜಿ ಅವರಿಗಿನೇ, ರಂಗನಾಥ ಗುರುಜಿ ಒಳಗೆ ಎಲ್ಲ ಸಣ್ಣ ಗೌಡರಿಗೆ ಇಷ್ಟುರ್ಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ 4 ಶಬ್ದಗಳನ್ನು ಪೂರ್ಣಾಮ ನೀಡುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಶ್ವಿನಿ. ಧನ್ಯವಾದ. ಅಪ್ಪಾಜಿ, ತುಂಬಾ ನಿಮ್ ಮುಂದೆ ಮಾತಾಡಲಿಕ್ಕೆ ಇಷ್ಟೊಂದು ಧೈರ್ಯ ಇಲ್ಲ, ಆದರೂ ಹೇಗೋ ಮಾತಾಡಿಬಿಟ್ಟೆ.